ವೆಲ್ಕಮ್ ಬ್ಯಾಕ್ ಟು ಅವರ್ ನವ ವಿರೇಶ್ ಯೂಟ್ಯೂಬ್ ಚಾನಲ್. ಸೊ ಮದುವೆಗಂತೂ ರೆಡಿ ಆಗಿ ಬಂದೇವಿ. ಸೊ ಏನಪ್ಪ ಅಂತಂದ್ರೆ ನಾವು ನೈಟನ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂತಂದ್ರೆ ಕ್ಲಾರಿಟಿ ಇರಲ್ಲ ಅಂಥೇಳಿ. ಸೊ ಅಲ್ಲಿಂದ ನಾವು ಮನೇನ 7 ಗಂಟೆಗೆ ಬಿಟ್ಟಿದ್ವಿ. ಕ್ಲಾರಿಟಿ ಇರಲ್ಲ ಅಂದ್ಕೊಂಡು ನಾವು ಅದೇನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಮೆಟ್ರೋದ್ದು ಅದು ಇದು ಮಾಡ್ಬೇಕಂತ ಭಾಳ ಇತ್ತು. ಸೊ ಕ್ಲಾರಿಟಿ ಇಲ್ಲ ಅಂಥೇಳಿ ಮಾಡಲಿಲ್ಲ. ಹೋಗುವಾಗ ಮೆಟ್ರೋದು ಕೂಡ ಚೆಂದಂಗೆ ಮಾಡಿ ತೋರಿಸ್ತೀನಿ. ಈಗ ಇಲ್ಲಿಂದ ಊರಿಗೆ ಹೋಗುತ್ತೆ ನಾನು ಪ್ರತಿಯೊಂದು ಕ್ಲಿಪ್ಪನ್ನು ಹಾಕ್ತೀನಂತ. ಸೊ ಭಾಳ ದಿನ ಆದಮೇಲೆ ನಾವು ಟ್ರೈನಲ್ಲಿ ಜರ್ನಿ ಮಾಡಕತ್ತೀವಿ. ಸೊ ಏನೋ ಒಂಥರ ವಿಶೇಷ ಅನ್ನಿಸ್ತು. ಸೊ ಆದ್ರೆ ಇನ್ನೊಂದು ಒಟ್ಟು ನಿದ್ದೆ ಬಂದಿಲ್ಲ. ಯಾಕಪ್ಪ ಅಂತಂದ್ರೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ಲ ರೀ, ನಿದ್ದೆ ಬರಲಿಲ್ಲ. ಸೊ ಹಾಗಾಗಿ ನೋಡೋಣ, ಇವತ್ತ ಮದುವೆ ಐತಿ. ಹೋಗೋದ್ರಾಗ ಕುಷ್ಟಗಿ ರೀಚ್ ಆಗೋದ್ರಾಗ 11 ಆಕ್ಕಿತೋ 10 ಆಕ್ಕಿತೋ ಗೊತ್ತಿಲ್ಲ. ಹೋದ ತಕ್ಷಣನೇ ಇನ್ನೇನು ರೆಡಿನ ಆಗೋದಿರ್ತೈತಿ. ಎಲ್ಲ ಅಕ್ಕಿ ಕಾಳದೆಲ್ಲ ಬಿದ್ದುಬಿಟ್ಟಿರ್ತೈತಿ. ಮದುಮಗು ಕೂಡ ಸ್ಟೇಜ್ ಮ್ಯಾಗ ಹೋಗ್ಬಿಟ್ಟಿರ್ತಾರೆ. ಸೊ ನೋಡೋಣ ಎಲ್ಲರದ್ದು ರಿಯಾಕ್ಷನ್ ಹೆಂಗಿರ್ತೈತಿ. ಮತ್ತು ಆಮೇಲೆ ಎಲ್ಲರೂ ಪ್ರತಿಯೊಬ್ಬರು ಬಂದಿರ್ತಾರೆ ಮದುವೆಗೆ ಅಂತೇಳಿ. ಸೊ ನಾವು ಭಾಳ ದಿನ ಆಗಿತ್ತು, ಒಟ್ಟು ಹೋಗೇ ಇಲ್ಲ. ಮದುವೆ ಆಗಿಂದನೇ ಹೋಗಿಲ್ಲ ನಾವು. 3 ವರ್ಷ ಆಯ್ತು ನಾವು ಯಾವ ಊರಿಗೂ ಹೋಗಿಲ್ಲ. ಅದಕ್ಕಿಂತ ಮುಂಚೆ ಆದರೂ ನಾನು ಹೋಗೇ ಇಲ್ಲ. ಮನೆ ಕೆಲಸ ಅದು ಇದು ಅಂತೇಳಿ ಹೋಗೇ ಇರಲಿಲ್ಲ. ಸೊ ನೋಡುಂಬ್ರಿ ಅಂತ ನಮ್ಗೆ ಇರೋಷ್ಟು ಖುಷಿ ಅವ್ರಿಗೆ ಇರುತ್ತಾ ಅಂತ ನೋಡೋಣ, ಕಾಯೋಣ ಅಲ್ಲ. ಓಕೆ, ಜಸ್ಟ್ ಇವಾಗ ತಾನೇ ರೀಚ್ ಆಗಿದ್ವಿ ನೋಡಿ. ಟ್ರೈನಿಂದ ಇಳಿದಿದ್ವಿ. ಅಂದರೆ ನಾವು ಶೆಡ್ಯೂಲ್ ಪ್ರಕಾರ 7:45ಕ್ಕೆ ಟ್ರೈನ್ ರೀಚ್ ಆಗುತ್ತೆ ಅಂತ ಹೇಳಿತ್ತು. ಕರೆಕ್ಟ್ ಟೈಮ್ ಹಂಪಿ ಎಕ್ಸ್ಪ್ರೆಸ್ ಟ್ರೈನ್ ಕರೆಕ್ಟ್ ಟೈಮ್ ಮೇಂಟೈನ್ ಮಾಡಿದ್ದಾರೆ. ಕೊಪ್ಪಳ ರೀಚ್ ಆಗಿದ್ದೀವಿ. ಈ ಕೊಪ್ಪಳದಿಂದ ನಾವು ಮತ್ತೆ ಕುರ್ಚಿಗೆ ಹೋಗ್ಬೇಕು. ಕುರ್ಚಿಲಿ ಮದುವೆ ಇರೋದು. ಸೊ ಬನ್ನಿ ಹೋಗೋಣ. ಗೈಸ್, ನಮ್ಮ ಅವ್ಗೆ ಹೂವು ಅಂದ್ರೆ ಭಾಳ ಇಷ್ಟ. ನಾವು ಬೆಂಗಳೂರಾಗ ತೊಗೊಂಬರ್ಬೇಕಂತ ಮಾಡಿದ್ವಿ, ನಮ್ಗೆ ಅದು ನೆನಪನ ಆಗಲಿಲ್ಲ. ಸೊ ಇಲ್ಲೇ ಕೊಪ್ಪಳದೊಳಗೆ ಬಂದು ಹೂವು ಅದು ತೊಗೊಳಕತ್ತೀವಿ. ನಮ್ಮ ಅವ್ವಾಗ ಮತ್ತು ನಮ್ಮ ಅಕ್ಕ ನಮ್ಮ ತಂಗಿಯರಿಗೆ ಹೂವು ಅಂದ್ರೆ ಭಾಳ ಇಷ್ಟ. ಈವನ್ ನನಗೂ ಅಂದರೂ ಇಷ್ಟನೇ ಹೂವು ಅಂತಂದ್ರೆ. ಸೊ ಮದುವೆ ಮನೆಯಲ್ಲ ಅಂಥೇಳಿ ಒಂದಿಷ್ಟು ಹೂವು ಅದೆಲ್ಲ ತೊಗೊಂಡು ಬೇಕ್ರಿ ಐಟಮ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಕುಷ್ಟಗಿಗೆ ಹೋಕ್ಕೇವ್ರಿ. ಇನ್ನು ಕೊಪ್ಪಳಿಂದ ಕುಷ್ಟಗಿ ಬಸ್ ಸಿಕ್ತಪ್ಪ, ಇಂಥ ರಶ್ ಮಂದಿ ಹತ್ತಾಗಿ ಬಡ್ದಾಡಕತ್ತಿದ್ರಂತಂದ್ರೆ ಅಂಥದ್ರಾಗ ನಾನು ಮೊದಲು ಹತ್ತಿ ಕುಂತು ಬಿಟ್ಟಿದ್ದೆ. ಜಸ್ಟ್ ರೀಚ್ ಆದ್ವಿ ಕುಷ್ಟಗಿ. ಇನ್ನೇನು ನಮ್ಮ ತಮ್ಮ ಅಥವಾ ನಮ್ಮ ಅಪ್ಪ ಬರ್ಬೋದು, ಫೋನ್ ಮಾಡಿದ್ವಿ. ಸೊ ಅವ್ರು ನಮಗೋಸ್ಕರ ಭಾಳ ವೇಟ್ ಮಾಡಕತ್ತಿದ್ರು. ಊರಿಗೆ ಬರ್ತಾರೆ ಅಂಥೇಳಿ. ಮದುವೆ ಮನೆಯವ್ರಕ್ಕಿಂತ ನಮ್ಮ ಅಪ್ಪ ನಮ್ಮ ಅವ್ವನ ಭಾಳ ವೇಟ್ ಮಾಡ್ತಿರ್ತಾರೆ. ಸೊ ಬರ್ತಾರೆ ನೋಡೋಣ್ರಿ. ನಾವು ಹೋದ್ಮೇಲೆ ಒಂದು ಅರ್ಧ ಗಂಟೆ ಆದ ನಂತರ ಅಕ್ಕಿ ಕಾಳು ಬಿದ್ದೇ ಬಿಟ್ವು ಮನೆ ಮುಂದೆ. ಆ್ಯಂಡ್ ಅಕ್ಕಿ ಕಾಳೆಲ್ಲ ಹಾಕಿ ನಾವು ಕೂಡ ರೆಡಿ ಆಗ್ತೀವಿ. ನಮ್ಮ ಕಡೆ ಮದುವೆ ಎಲ್ಲ ಫುಲ್ ಗ್ರ್ಯಾಂಡಾಗಿ ನೋಡ್ತಿರ್ತೀರಿ ನೀವು ಕೂಡ. ಈಗ ನೋಡಿರಿ, ಮದುವೆ ಅಂತೂ ಫುಲ್ ಗ್ರ್ಯಾಂಡ್ ಆಗಿತ್ತು. ಆ್ಯಂಡ್ ನಾವು ಅಕ್ಕಿ ಕಾಳು ಹಾಕಿ ಸ್ಟೇಜ್ ಮೇಲೆ ಹೋಗೋಕ್ಕಿಂತ ಮುಂಚೆಗೆ ನಮ್ಗೆ ಭಾಳ ಹಸುವಾಗಿತ್ತು ಅಂತೇಳಿ ಊಟ ಮಾಡೋಕೆ ಹೋಗಿದ್ವಿ. ಊಟದೊಳಗೆ ಕೂಡ ಸಿಕ್ಕಾಪಟ್ಟೆ ಜನ ಇತ್ತು. ಒಂದು ಐತಿ ಒಂದಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಅದನ್ನೇ ತಿಂದು ಬಂದ್ವಿ. ಸಿಕ್ಕಾಪಟ್ಟೆ ಜನ ಇತ್ತು. ಆ್ಯಂಡ್ ಅಷ್ಟೇ ಖುಷಿನೂ ಕೂಡ ಆಯಿತು. ಎಲ್ಲ ಪ್ರತಿಯೊಬ್ಬರು ಕೂಡ ನಮ್ಮ ರಿಲೇಷನ್ಸ್ ಸಿಕ್ಕಾಪಟ್ಟೆ ಜನ ಬಂದಿದ್ರು, ಖುಷಿ ಆಯಿತು. ಲಗ್ನ ಮುಗಿಸಿದ್ವಿ, ತಲೆ ಚಿಟ್ ಹಿಡ್ದೈತಿ. ಇನ್ನು ಊಟದಾಗಂತರೂ ಒಂದು ತಿಂದಿವಿ ಒಂದಿಲ್ಲ, ಹಂಗೆ ಹಿಂಗೆ ಊಟ ಮಾಡೀವಿ, ಚೆಂದಾಗಿ ರೆಡಿ ಆಗಿವಿ. ಇನ್ನೂ ಊಟ ಮಾಡಿದಕ್ಕಿಂತ ಊಟ ಮೊದಲೇ ಮಾಡೀವಿ. ಇನ್ನೂ ಅಕ್ಕಿ ಕಾಳು ಸಮಯ ಹಾಕಿಲ್ಲ. ಸ್ಟೇಜ್ ಮ್ಯಾಗ ಹೋಗಲ್ದು ಕೂಡ ತೋರಿಸ್ ನಿಮ್ಗೆ ಮದುಮಕ್ಳು ಹೆಂಗದ್ರ ಅಂತೇಳಿ. ನೆಕ್ಸ್ಟ್ ನಮ್ಮ ಚಿನ್ನರ ಪಿಲಿ ಬಂದಾವ, ನೋಡು ಬರ್ರಿ. ಏನದು ಏನು ತಿನ್ನಕತ್ತಿ? ಏನದು ಕಪ್ಪೈಸ್ ಅಲ್ಲದು. ತಡೀಲಿ, ನಾನು ಯಾರು? ಭೀಮಾ ಮಮ್ಮಿ ಏನು? ಮತ್ತು ಅಪ್ಪಾಜಿ ಹೆಸರೇನು? ವೀರೇಶ್ ಅಪ್ಪಾಜಿನ? ನಮ್ಮ ತಂಗಿ ಮಗ ಇವ. ಆಕೆ ಹಾಕಿರಿಲ್ಲ ಯಾರು ನೀನ್ ಅನಾಹುತ. ನೀ ಫೋನ್ ಸಿಕ್ರಲ್ಲ ಬಂಗಾರ ಸಿಕ್ಕಂಗ್ ನಿನಗೆ. ಗೈಸ್, ನಂಗಂದ್ರು ಭಾಳ ತಲೆ ನುಸಕತೈತಿ. ಯಾವಾಗ ಒಳ್ಳೆ ಇಷ್ಟು ದಿನ ಎಲ್ಲೂ ಹೊರಗಿಂತ ಗದ್ದಲಾಗ ಬಂದಿಲ್ಲ. ಇಂಥ ಗದ್ದಲಾಗ ಬಂದು ತಲೆ ಹಿಡಿದು ಪಟ್ ತಂದೋಗಿತ್ತು ನೋಡಿ ಗೈಸ್. ಯಾರು ಕೂತೊಂದಿಲ್ಲ ಜನ ಇಪ್ಪಿ ಜಿಡ್ಡವ ಹುಡ್ರು. ನಾನು ಚಂದ ರೆಡಿ ಆಗಿನಿ. ಏನು
ಗೈಸ್ ಸ್ಟೇಜ್ ಮೇಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಹಾಗಾಗಿ ಫೋಟೋ ಗಿಟೋ ಅದೆಲ್ಲ ತಗೊಂಡ್ಬಿಟ್ಟು. ಆ್ಯಂಡ್ ಇವ್ರು ಬಂದು ನಮ್ಮ ಸೋದರ ಮಾವನ ಮಗನದೇ ಮದುವೆ. ಆ್ಯಂಡ್ ಅಲ್ಲಿ ಕೂಡ ಮದುವೆಗಿದ್ವಿ ಎಲ್ಲ ಮುಗಿಸ್ಕೊಂಡು ಅಪ್ಪ ಅಮ್ಮನೂ ಕೂಡ ಊರಿಗೆ ಹೊಂಟರು. ಅವರು ಒಂದು ದಿನವೂ ಸ್ಟೇ ಇಲ್ಲ, ಅವ್ರಿಗೂ ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ. ಸೊ ನನಗೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಸೊ ಅವ್ರ ಜೊತೆನೂ ನಾನು ಜಾಸ್ತಿ ಟೈಮ್ ಪಾಸ್ ಮಾಡೋಕ್ಕಾಗಲಿಲ್ಲ. ಅವರು ಬೇಗ ಹೋಗಿರೋದ್ರಿಂದ ನಾವೊಂದು ದಿನ ಸ್ಟೇ ಇದ್ವಿ, ಅವರು ಸ್ಟೇ ಇದ್ದರೆ ಇನ್ನೂ ಖುಷಿ ಆಗ್ತಿತ್ತು. ಆ್ಯಂಡ್ ಊರಿಗೆ ಭಾಳ ಅಂದರೆ ಭಾಳ ಸರಿ ಕರೆದ್ರು. ಸೊ ನಮ್ಗೆ ಹೋಗೋಕ್ಕೆ ಟೈಮ್ ಇರಲಿಲ್ಲ, ನೆಕ್ಸ್ಟ್ ಟೈಮ್ ಹೋದ್ರಾಯ್ತು ಅಂತ ಬಿಟ್ಟು ಅವ್ರನ್ನೂ ಕೂಡ ಕಳ್ಸಿದ ಮೇಲಂತೂ ನನಗಂತೂ ಕಣ್ಣಾಗ ನೀರು ಮೇಲೆ ಇದ್ದು. ಸೊ ತುಂಬ ಅಂದ್ರೆ ಭಾಳ ಬೇಜಾರತ್ತೆ, ಅವ್ರ ಜೊತೆ ಇರಲಿಲ್ಲಲ್ಲಪ್ಪ ಅಂತ. ಅಲ್ಲಿಂದ ಅವ್ರಿಗೆ ಕೂಡ ಬಾಯ್ ಹೇಳಿ ಅಪ್ಪ ಅಮ್ಮನ ಊರಿಗೆ ಹೋದರು. ಆ್ಯಂಡ್ ನೆಕ್ಸ್ಟ್ ಪ್ರತಿಯೊಬ್ಬರ ಮನೆಗೂ ಹೋಗಿದ್ವಿ. ಪ್ರತಿಯೊಬ್ಬರ ಮನೆಗೂ ಹೋಗಿ ಎಲ್ಲರಿಗೂ ಬಾಯ್ ಹೇಳಿ ಭಾಳ ಕೇರ್ ಮಾಡಿದ್ರು. ನಿಜಕ್ಕೂ ಬಂದಿದ್ದಕ್ಕೂ ಏನೋ ನಮಗೂ ಖುಷಿ ಅನ್ನಿಸ್ತು. ಖುಷಿ ಒಳಗ ಎಲ್ಲ ಲಗ್ನ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಬಾಯ್ ಅಂತ ಹೇಳಿ ನೆಕ್ಸ್ಟ್ ಗಂಗಾವತಿ ಜಸ್ಟ್ ರೀಚ್ ಆಗಿವೆ. ನೆಕ್ಸ್ಟ್ ಇವ್ ಫ್ರೆಂಡ್ ಕೂಡ ಮದ್ವಿ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಬೆಂಗಳೂರಿಗೆ ಪ್ರಯಾಣ ಚಲೋ ಆಕೈತಿ. ಸೊ ಇವ್ ಫ್ರೆಂಡ್ ಮದ್ವೆ ಹೆಂಗಿರ್ತೈತಿ ಮತ್ತ ಬಹಳ ವರ್ಷಕ್ಕ ಇವ್ರು ಫ್ರೆಂಡ್ಸ್ ಮೀಟ್ ಮಾಡತ್ತಾನ. ಸೊ ಎರಡು ಮದ್ವೆ ಅಕ್ಕವ ಅಂತ ಹೇಳಿ ನಾವು ಬೆಂಗಳೂರಿಂದ ಬರ್ಬೇಕಾತ. ಸೊ ಹಂಗಾಗಿ ಅಲ್ಲಿದು ಮದ್ವಿ ಮುಗಿಸ್ಕೊಂಡು ನೆಕ್ಸ್ಟ್ ಗಂಗಾವತಿ ಒಳಗೆ ಇದು ಮದ್ವಿ ಮುಗಿಸ್ಕೊಂಡು ಇವತ್ತ ಟ್ರೈನ್ ಬುಕ್, ಮೊನ್ನೆ ಟ್ರೈನ್ ಬುಕ್ ಮಾಡೈತಿ. ಮೇ ಬಿ ಅದು 6 ಗಂಟೆಗೆ ಬರ್ತೈತಿ. ಹಾ ನೋಡುನ್ರಿ ಅದು. ಗೈಸ್ ರೂಮ್ ಬುಕ್ ಮಾಡ್ಯಾರಲ್ಲ ಅವರು. ರೂಮ್ ಬುಕ್ ಮಾಡ್ಯಾರ. ಸೊ ಅಲ್ಲಿಗೆ ಹೊಂಟೀವಿ, ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮದ್ವೆ ನೋಡೋಣ್ರಿ. ರೂಮ್ ಬುಕ್ ಮಾಡ್ಯಾರ. ಸೊ ಭಾಳ ಖುಷಿ ಅನ್ನಿಸ್ತು. ನೋಡ್ತಿರ್ಬೋದು, ನಾನು ಅಲ್ಲಿಂದ ಈ ಡ್ರೆಸ್ ವೇರ್ ಮಾಡಿದ್ದೆ. ಹೇಳಿದ್ನಲ್ಲ ಅವತ್ತೇ ಇದನ್ನು ಇದನ್ನು ತೊಗೊಂಡು ಹೊಂಟೀನಿ ಅಂಥೇಳಿ. ಸೊ ಅಲ್ಲಿಂದ ಹಾಗೆ ಹಾಕ್ಕೊಂಬಂದೆ, ಇರಲಿ ನೋಡೋಣ ಅಂಥೇಳಿ. ಈ ಥರ ಅನಿಸುತ್ತೆ ಡ್ರೆಸ್ ಅಲ್ಲ. ಸೊ ಹಂಗೆ ಎದ್ದು ಖುಷಿನ ಹಂಗೆ ಜಳಕ ಮಾಡಿ ನಾಷ್ಟ ಮಾಡ್ಕೊಂಡು ಹಂಗೆ ಹೊಡೆ ಬಂದೀವಿ. ಅಲ್ಲಿಂದ ಖುಷಿಯಿಂದ ಮತ್ತೆ ಈ ಕಡೆ 1.5-2 ತಾಸು ಬರ್ಬೇಕು, ಜರ್ನಿ ಆಗುತ್ತೆ ಅಂಥೇಳಿ. ಇಲ್ಲಿ ಕೂಡ ಇದ್ದ ಸ್ಯಾರಿನ ವೇರ್ ಮಾಡೀನಿ. ಸೊ ನಮ್ಮ ಮನೆಯವ್ರಿಗೆ ಈ ಸ್ಯಾರಿ ಅಂದ್ರೆ ಭಾಳ ಇಷ್ಟ. ಇದನ್ನ ಹಾಕೋ ಅಂತಂದ್ರೆ ಇಲ್ಲಿ ಕೂಡ. ಸೊ ಆ ಡ್ರೆಸ್ ಹಾಕ್ಕೋಬೇಕಂತ ಮಾಡಿದ್ದೆ, ಇಲ್ಲ ಮದುವೆ ಐತಿ ಇದನ್ನ ಹಾಕೋ ಚಂದ ಅನಿಸುತ್ತಾ ಅಂತಂದರು. ಸೊ ನಾನು ಅಟ್ಲೀಸ್ಟ್ 1-2 ಸಾರಿನಾದರೂ ಇಟ್ಕೊಂಬರಲಿಲ್ಲ. ಸೊ ಇದು ಭಾಳ ಚಂದ ಕಾಣುತ್ತೆ ಅಂಥೇಳಿ. ಸೊ ಅವ್ರು ಭಾಳ ಪ್ರೀತಿಯಿಂದ ಕೊಡಿಸಿರೋ ಸಾರಿ ಇದು. ಪ್ರೀತಿಯಿಂದ ಎಲ್ಲನೂ ಕೊಡಿಸ್ತಾರೆ, ಬಟ್ ಭಾಳ ಲೈಕ್ ಮಾಡೋದಂದರೆ ಇದೇ ಸಾರಿನ ನಿಂಗೆ ಭಾಳ ಚಂದ ಕಾಣಿಸುತ್ತೆ ಅಂಥೇಳಿ. ಸೊ ಮೊದಲೇ ನಾನೆಲ್ಲ ಪಿನ್ ಅದೆಲ್ಲ ರೆಡಿ ಮಾಡಿ ಇಟ್ಟಿರೋದಕ್ಕೆ ಬೇಗ ಇಟ್ಕೊಂಡೆ, ನೋಡ್ತಿರ್ಬೋದಲ್ಲ. ಸೊ ಇದನ್ನು ಆ್ಯಂಡ್ ಅಲ್ಲಿಂದ ಕೂಡ ನಾವು ಹೀಲ್ಸ್ ಸ್ಲಿಪ್ಪರ್ನ ತೊಗೊಂಬಂದಿನಿ, ಅದನ್ನು ಹಾಕ್ಕೊತೀನಿ. ಆ್ಯಂಡ್ ನೆಕ್ಸ್ಟು ಹೇರ್ಸ್ ಕಟ್ ಮಾಡಿಸಿದ್ದಕ್ಕಂತೂ ಭಾಳ ಅಂದ್ರೆ ಭಾಳ ಹತ್ತಿ. ನಾನಂತರೂ 1 ತಿಂಗಳವರೆಗೂ ನಮ್ಮ ಮನೆಯವ್ರಿಗೆ ಭಾಳ ಕಟ್ಸಿನಿ ನಾನು, ಹೇರ್ ಇಲ್ಲ ಅಂಥೇಳಿ. ಸೊ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾವ ಅಂಥೇಳಿ ಸುಮ್ಮದೀನಿ. ಹಾಂ ಗೈಸ್, ನಾನಂತೂ ರೆಡಿಯಾ? ರೂಮ್ ಚಾವಿ ಹಾಕ್ತಾನ. ಅವ್ರ ಫ್ರೆಂಡ್ ಬರ್ತಾರೆ ಕರ್ಕೊಂಡೋಗಕ್ಕ. ಸೊ ಚೆನ್ನಾಗಿ ಕಾಣ್ತಿ, ಬಟ್ ಇದು ಕ್ಲೀನ್ ಇಲ್ಲ ಅಲ್ಲ. ಒಂದೇ ಬಿಟ್ಟು ನೋಡ್ರಿ, ಯಾವ ಮಂಟಪದಾಗ ಐತಲ್ಲ. ಮಂಟಪದಾಗ ಐತಿ. ಆ್ಯಂಡ್ ಇದ ಜೋಡಿನೇ ಚಂದದಿ ತಗೋ. ಆ್ಯಂಡ್ ಇವರು ಕೂಡ ಬೆಂಗಳೂರಿಂದನೇ ಬಂದಾರ ಫ್ರೆಂಡ್ಸ್. ಸೊ ನಮ್ದು ಯೂಟ್ಯೂಬ್ ಚಾನಲ್ ಬಗ್ಗೆ ಕೇಳಾಕತ್ತಿದ್ರು. ಆ್ಯಂಡ್ ಇವರು ಕೂಡ ನ್ಯೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಯಾರಂತ. ಸೊ ಅದ್ರ ಬಗ್ಗೆ ಎಲ್ಲ ಕೇಳಾತಿದ್ರು. ನಾವು ಕೂಡ ಎಕ್ಸ್ಪ್ಲೇನ್ ಮಾಡಾತಿದ್ವಿ, ಹಿಂಗೆ ಐತಿ ಟಾರ್ಗೆಟ್ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಾತಿದ್ವಿ. ಅವರು ಭಾಳ ಖುಷಿ ಪಟ್ರು ನಮ್ಮ ಗ್ರೂಪ್ ನೋಡಿ. ಗೈಸ್, ಬಾಳೆ ಎಲೆ ಊಟ ಇದೇ ಫಸ್ಟ್ ಟೈಮ್ ಮಾಡಾಕತ್ತೀನಿ ನಾನು. ಸೊ ಈ ಥರ ಕುಂತ್ಕೊಂಡು ಮದುವೆಯಲ್ಲಿ ಯಾವತ್ತೂ ಊಟ ಮಾಡಿಲ್ಲ. ನಾವ ಎದ್ದು ಹೋಗಿ ಗದ್ದಲ ಸಿಕ್ಕಾಕೊಂಡು ಊಟ ನಿಲ್ಸ್ಕೊಂಡು ಬರ್ಬೇಕಾಗ್ತಿದೆ. ಸೊ ಇದೇ ಫಸ್ಟ್ ಟೈಮ್ ನೋಡ್ರಿ. ಸಿಕ್ಕಾಪಟ್ಟೆ ವೆರೈಟಿ ಐಟಮ್ ಮಾಡಿದ್ರೆ ಬಾಳೆ ಎಲೆನ ಎಡಿಸ್ತಿರ್ಲಿಲ್ಲ. ನಮ್ಮ ಮನೆಯವ್ರ ತಿರ್ಗಿ ಆಲ್ರೆಡಿ
ಅರ್ಧ ಮುಗಿಸ್ಬಿಟ್ಟಿದ್ರು, ಅರ್ಧ ಅಲ್ಲ ಪೂರ್ತಿನ ಮುಗಿಸಿದ್ರು. ನಂದು ಏನು ಇಕ್ಕಿದ್ರು ಅದೆಲ್ಲ ಹಂಗೆ ಐತಿ. ಸೊ ನನಗಂತೂ ತಿನ್ನೋಕ್ಕಾಗಿಲ್ಲ, ಅಷ್ಟೊಂದು ಐಟಮ್ ಮಾಡಿದರು. ಆ್ಯಂಡ್ ನಾನು ಕೂಡ ಬ್ರಾಹ್ಮಣರ ಮದುವೆಗೆ ಬಂದಿದ್ದು ಇದೇ ಫಸ್ಟು. ಸಖತ್ತಾಗಿ ಊಟ ಕೊಟ್ಟು ಆಮೇಲೆ ನೆಕ್ಸ್ಟು ಪಾನ್ ಕೂಡ ಇತ್ತು ಆ್ಯಂಡ್ ಎಲೆ ಅಡಿಕೆ ಅದು ಇತ್ತು. ನಾನು ಕೂಡ ಅದನ್ನು ಟೇಸ್ಟ್ ಮಾಡಿದೆ, ಅದು ತುಂಬ ಚೆನ್ನಾಗಿತ್ತು. ಅಷ್ಟೇ ಕಟ್ಟುನಿಟ್ಟಾಗಿ ಮಾಡಿದರು. ನಾವು ಕೂಡ ಮದುಮಕ್ಳ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಆ್ಯಂಡ್ ಅವ್ರ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು ನಾವು ಇನ್ನೇನು ಹೊರಡೋ ಟೈಮ್ ಆಯಿತು. ಆ್ಯಂಡ್ ಅವ್ರಿಗೂ ಕೂಡ ಭೇಟಿಯಾಗಿ ಬಾಯ್ ಅಂತ ಹೇಳೋ ಟೈಮ್ ಬಂದೇ ಬಿಡ್ತು. ಅವರು ಕೂಡ ಇನ್ನೊಂದು ಮಂತ್ ಆಗಲಿ ಅಥವಾ ಇನ್ನೊಂದು ವಾರ ಆಗಲಿ ಅವರು ಕೂಡ ಬೆಂಗ್ಳೂರು ಶಿಫ್ಟ್ ಆಗ್ತಾರೆ. ಸೊ ಮದುವೆ ಅಂತೂ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಯಿತು. ಸರ್ ನೋಡಿದ್ರೆಲ್ಲ ಮದುವೆ ಎಲ್ಲ ಹೆಂಗತ್ತೆ ಅಂತ ಹೇಳಿ. ಆ್ಯಂಡ್ ಅವ್ರಿಗೆ ಕೂಡ ಬಾಯ್ ಹೇಳಿ ಅವರು ಭಾಳ ಅಂದರೆ ಭಾಳ ಖುಷಿಪಟ್ಟರು. ಆ್ಯಂಡ್ ನಾನು ಫಸ್ಟ್ ಟೈಮ್ ಬಾಳೆ ಎಲ್ಲ ಊಟ ಮಾಡಿದ್ದೆ, ಭಾಳ ಖುಷಿ ಅನ್ನಿಸ್ತು. ಆ್ಯಂಡ್ ಭಾಳ ವೆರೈಟಿ ಐಟಮ್ಸ್ ಇತ್ತು. ಅರ್ಧ ತಿಂದು ಅರ್ಧ ಕರ್ದು ಹಂಗೆ ಇನ್ನೂ ಹಂಗೆ ಉಳಿಸಿದೆ. ಬಟ್ ಮಸ್ತಾಗಿತ್ತು. ಆ್ಯಂಡ್ ಮದುವೆನೂ ಕೂಡ ಸಿಂಪಲ್ಲಾಗಿ ಭಾಳ ಚಂದ ಆಯ್ತು. ನಂಗಂತೂ ಭಾಳ ಇಷ್ಟ ಆಯಿತು. ಆ್ಯಕ್ಚುಲಿ ಮದುವೆ ಏನಪ್ಪ ಅಂತಂದ್ರೆ ಬ್ರಾಹ್ಮಣರ ಮದುವೆ ಅದು. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆದರು. ಭಾಳ ಅಂದರೆ ಭಾಳ ಖುಷಿ ಆಯ್ತು. ಅಷ್ಟು ಚಂದ ಮದುವೆನೂ ಮಾಡಿಕೊಂಡ್ರು, ಅಷ್ಟು ಚಂದ ಕೇರನ್ನು ಮಾಡಿದರು. ಇವ್ರು ಅಷ್ಟೇ ಅಲ್ಲ, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಮದುವೆಯವರು ಕೂಡ ಅಷ್ಟೇ ಕೇರ್ ಮಾಡಿದರು. ಆ್ಯಂಡ್ ಈ ಲಾಗ್ ಏನಾದರೂ ಅವರು ನೋಡ್ತಿದ್ರು. ಆ್ಯಂಡ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಅಮ್ಮ ಅವರು ಏನಾದ್ರು ನೋಡಕತ್ತಿದ್ರಂತ ಎಲ್ರಿಗೂ ಪ್ರತಿಯೊಬ್ಬರು ಕೂಡ ಅವ್ರಿಗೂ ಕೂಡ ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಎಲ್ಲರೂ ತುಂಬ ಕೇರ್ ಮಾಡಿದರು. ಹಾಗಾಗಿ ಆ್ಯಂಡ್ ನೋಡಿದ್ರಲ್ಲ ವೀಡಿಯೋನ, ನಿಮಗೂ ಏನಾದರೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್. ಆ್ಯಂಡ್ ನಮ್ಮ ಜರ್ನಿ ಮತ್ತೆ ಕಂಟಿನ್ಯೂ ಆಗುತ್ತೆ.